ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಾವು ಈ ಬಾರಿಯ ಬಿಗ್ ಬಾಸ್ ಬಗ್ಗೆ ಹೇಳುವಾಗ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀವಿ, ಇಷ್ಟು ಸೀಸನ್ ಒಂದು ಲೆಕ್ಕ ಆದರೆ ಈ ಸೀಸನ್ ಇನ್ನೊಂದು ಲೆಕ್ಕ ಅಂತ. ಈ ಮಾತನ್ನ ಕಿಚ್ಚ ಸುದೀಪ್ ಅವರೇ ಹೇಳಿದ್ರು ಕೂಡ ಯಾವ ಕಾರಣಕ್ಕೆ ಈ ಸೀಸನ್ ಡಿಫ್ರೆಂಟ್ ಅನ್ನೋದನ್ನ ಕೂಡ ಎಳೆಯಾಗಿ ಹೇಳಿದ್ದೇವೆ. ಈ ಬಾರಿಯ ಬಿಗ್ ಬಾಸ್ನಲ್ಲಿ ಹಿಂದೆಂದೂ ನೋಡದ ಟ್ವಿಸ್ಟ್ಗಳನ್ನ ನೀವು ನೋಡ್ತಾ ಇರ್ತೀರಾ ಅನ್ನೋ ಕಾರಣಕ್ಕಾಗಿ ಡೇ ಒನ್ನಿಂದಲೂ ಬಿಗ್ ಬಾಸ್ ಕಣ್ಣಾಮುಚ್ಚಾಲೆ ಶುರುವಾಗಿತ್ತು. ಬಿಗ್ ಬಾಸ್ ಮನೆಗೆ ಕಾಲಿಟ್ಟ 2 ಗಂಟೆಯಲ್ಲೇ ರಕ್ಷಿತಾ ಶೆಟ್ಟಿಯನ್ನ ಎಲಿಮಿನೇಟ್ ಅಂತ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ರು. ಬಿಗ್ ಬಾಸ್ ನೋಡೋ ಪ್ರತಿಯೊಬ್ಬರು ಕೂಡ ರಕ್ಷಿತಾ ಎಲಿಮಿನೇಟ್ ಅಂತಾನೆ ಅಂದ್ಕೊಂಡಿದ್ರು. ಯಾಕಂದ್ರೆ ರಕ್ಷಿತಾ ಬಗ್ಗೆ ಸಣ್ಣದೊಂದು ಸುಳಿವನ್ನು ಕೊಡದೆ ಸೀಕ್ರೆಟ್ ರೂಮ್ನಲ್ಲಿ ಇಟ್ಟಿದ್ರು. ವಾರದ ಕೊನೆಯಲ್ಲಿ ಕಿಚ್ಚ ಸುದೀಪ್ ಬಂದಾಗಲೇ ಗೊತ್ತಾಗಿದ್ದು ಇದು ಸೀಕ್ರೆಟ್ ರೂಮ್ ಟಾಸ್ಕ್ ಅಂತ. ಅಲ್ಲಿಂದ ಶುರುವಾದ ಬಿಗ್ ಬಾಸ್ನ ಕಣ್ಣ ಮುಚ್ಚಾಲೆ ಆಟ ಇವತ್ತಿನವರೆಗೂ ನಿಂತಿಲ್ಲ. ಈ ಬಾರಿಯ ಬಿಗ್ ಬಾಸ್ನಲ್ಲಿ ನಡೆದಿದ್ದೆಲ್ಲವೂ ಹಿಂದೆಂದೂ ನಡೆಯದಂತಹ ಟ್ವಿಸ್ಟ್ಗಳೇ. ಮೊದಲು ಬಿಗ್ ಬಾಸ್ನ 3ನೇ ವಾರಕ್ಕೆ ಮಿನಿ ಫಿನಾಲೆ ನಡೆಯಿತು. ಅದರಲ್ಲಿ ಗೆದ್ದವರಿಗೆ ಇಮ್ಯುನಿಟಿಯೊಂದು ಸಿಕ್ಕಿತ್ತು. ಕೊನೆಗೆ ಇಮ್ಯುನಿಟಿ ಪಡೆದ 3ನೇ ವಾರದ ಫಿನಾಲೆಯಲ್ಲಿ ಗೆದ್ದವರು ಕೂಡ 6ನೇ ವಾರಕ್ಕೆ ಮನೆಯಿಂದ ಹೋದ್ರು. ಈ ಬಾರಿ ಇವರೇ ಬಿಗ್ ಬಾಸ್ ಗೆಲ್ಲೋದು ಅನ್ನೋ ಕ್ರೇಜ್ ಹುಟ್ಟಿಸಿದವರು 3-4 ವಾರದಲ್ಲೇ ಮನೆ ಸೇರ್ಕೊಂಡ್ರು. ಬಿಗ್ ಬಾಸ್ನ ಮೊದಲ ವಾರದಲ್ಲೇ ಡಬಲ್ ಎಲಿಮಿನೇಷನ್, ನಂತರದ ವಾರದಲ್ಲಿ ಮಿಡ್ ನೈಟ್ ಎಲಿಮಿನೇಷನ್, ಅದಾದ ಮೇಲೆ ಮತ್ತೆ ಡಬಲ್ ಎಲಿಮಿನೇಷನ್. 3 ವಾರಕ್ಕೆ 3 ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು, ಸೆಕೆಂಡ್ ಹಾಫ್ನಲ್ಲಿ ಮತ್ತಿಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು. ಹೀಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ. ಆದ್ರೆ ಈಗ ಕೊಟ್ಟ ಶಾಕಿಂಗ್ ನ್ಯೂಸ್ ಇದೆಯಲ್ಲ, ಇಡೀ ಮನೆಯವರನ್ನೇ ಅದುರಿಸಿ ಬಿಟ್ಟಿದೆ. ಈ ವಾರ ಕಿಚ್ಚ ಸುದೀಪ್ ಎಲಿಮಿನೇಟ್ ಆದ ಅಭ್ಯರ್ಥಿಯ ಹೆಸರು ಕೇಳಿ ಇಡೀ ಮನೆಯವರೇ ಶಾಕ್ ಆಗಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ನಾವೊಬ್ಬ ಬಿಗ್ ಬಾಸ್ ನೋಡೋ ವೀಕ್ಷಕರಾಗಿ ಹೇಳಬೇಕು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಿಯಲ್ ಎಂಟರ್ಟೈನರ್ ಅಂದ್ರೆ 3-4 ಜನ ಇರೋದಷ್ಟೇ. ಮೊದಲು ಗಿಲ್ಲಿ, ಬಳಿಕ ರಕ್ಷಿತಾ, ಆಮೇಲೆ ಅಶ್ವಿನಿ, ಈಗೀಗ ರಜತ್ ಹಾಗೂ ರಘು. ಇವರನ್ನ ಬಿಟ್ರೆ ಬೇರೆ ಯಾರಿಂದಲೂ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇಲ್ಲ. ಬಹುತೇಕರು ಹೇಳಬಹುದು ಬಿಗ್ ಬಾಸ್ ಅನ್ನೋದು ಬರೀ ಎಂಟರ್ಟೈನ್ಮೆಂಟ್ ಶೋ ಅಲ್ಲ ಅಂತ. ಯಾವುದೇ ಕಾರ್ಯಕ್ರಮ ಆಗಲಿ ಎಲ್ಲಿ ನಗುವಿನಿಂದ ತುಂಬಿರುತ್ತೋ ಆ ಶೋ ಮಾತ್ರ ಗೆದ್ದಿರೋದು. ಅದು ಕಾಮಿಡಿ ಶೋ ಆಗಬೇಕು ಅಂತಾನೆ ಇಲ್ಲ. ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಅಂದ ಮಾತ್ರಕ್ಕೆ ಕಲಿಯುಗದ ಕರ್ಣ ಆಗಬೇಕು ಅಂತಲ್ಲ. ಸಮಯ ಬಂದಾಗ ಮಾತ್ರ ಕರ್ಣ ಆಗಬೇಕು. ಯುದ್ಧಕ್ಕೆ ನಿಂತಾಗ ಅರ್ಜುನ ಆಗಬೇಕು. ಆಗಾಗ ದುರ್ಯೋಧನನ ಅಬ್ಬರ ಕೂಡ ಇರಬೇಕು. ಸಮಯ ಬಂದ್ರೆ ಶ್ರೀಕೃಷ್ಣನಂತ ಚತುರನ ಆಟವನ್ನೂ ಆಡಬೇಕು. ಆಗ ಮಾತ್ರ ಬಿಗ್ ಬಾಸ್ ಕಪ್ಪು ಗೆಲ್ಲೋದಿಕ್ಕೆ ಸಾಧ್ಯ. ಆದ್ರೆ ಈ ಬಾರಿಯ ಕೆಲವು ಆಟಗಾರರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ನಾವು ಸೈಲೆಂಟ್ ಆಗಿರಬೇಕು, ಕೆಟ್ಟವರು ಅಂತ ತೋರಿಸ್ಕೊಳ್ಬಾರ್ದು. ಯಾರ ಬಗ್ಗೆ ಮಾತನಾಡಿದ್ರು ಕೂಡ ಮುಖಕ್ಕೆ ಹೊಡೆದಂತೆ ಇರಬಾರ್ದು. ಎಲ್ಲ ಕಡೆ ಶುಗರ್ ಕೋಟ್ ಮಾಡ್ಕೊಂಡೇ ಇರಬೇಕು. ಇದು ಹಲವರ ಸಮಸ್ಯೆಯಾಗಿರೋದು. ಅಂತವರಲ್ಲಿ ಅಭಿಷೇಕ್ ಕೂಡ ಒಬ್ರು. ಬಿಗ್ ಬಾಸ್ ಶುರುವಾಗಿ 80 ದಿನ ಆಗೋಯ್ತು. ಈ 80 ದಿನದಲ್ಲಿ ನಿಮ್ಮ ಸಾಧನೆ ಏನು ಅಂದ್ರೆ 2 ಬಾರಿ ಕ್ಯಾಪ್ಟನ್ ಆಗಿದ್ದು ಅನ್ನಬಹುದು ಅಷ್ಟೇ. ಅದರಲ್ಲೂ ಈ ಬಾರಿಯ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಬಹುತೇಕ ಚೈತ್ರ ಇಲ್ಲದೆ ಸ್ಪಂದನ ಇದ್ದಿದ್ರೆ ಮೊದಲೇ ಸೋತ್ ಹೋಗ್ತಾ ಇದ್ರು ಬಿಡಿ, ಇದರಲ್ಲಿ ಅನುಮಾನವೇ ಇಲ್ಲ. ಹೀಗಾಗಿ 2 ಬಾರಿ ಕ್ಯಾಪ್ಟನ್ ಆಗೋದಿಕ್ಕೆ ಆಗಲ್ಲ. ಅಭಿಷೇಕ್ ಸಾಧನೆ 1 ಬಾರಿ ಕ್ಯಾಪ್ಟನ್ ಆಗಿದ್ದು ಮಾತ್ರ. ಅದನ್ನ ಬಿಟ್ರೆ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಎಲ್ಲೂ ಒಂದೇ ಒಂದು ದಿನವೂ ಎಂಟರ್ಟೈನ್ಮೆಂಟ್ ಕೊಡ್ಲೇ ಇಲ್ಲ. ಎಂಟರ್ಟೈನ್ಮೆಂಟ್ ಇರಲಿ, ಪ್ರೋಮೋ ಕಂಟೆಂಟ್ ಕೂಡ ಆಗ್ಲಿಲ್ಲ. ಯಾರು ಪ್ರೋಮೋ ಕಂಟೆಂಟ್ ಆಗಲ್ವೋ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋದೇ ವೇಸ್ಟ್. ಅದೇ ಕಾರಣಕ್ಕಾಗಿ ಈಗ ಅಭಿಷೇಕ್ ಮನೆಯಿಂದ ಹೊರ ಹೋಗಿರೋದು. ಆತ್ಮೀಯರೇ, ಬಿಗ್ ಬಾಸ್ ಮನೆಯಲ್ಲಿ ಎಂತೆಂಥ ದೊಡ್ಡವರೇ ಹೊರ ಹೋಗಿದ್ದಾರೆ. ನಾನೇ ಗೆಲ್ಲೋದು ಅನ್ಕೊಂಡವರು ಕೂಡ ಹೇಳ ಹೆಸರಿಲ್ಲದಂತೆ ಸೂಟ್ ಕೇಸ್ ಪ್ಯಾಕ್ ಮಾಡಿದ್ದಾರೆ. ಆದ್ರೆ ಕ್ಯಾಪ್ಟನ್ ಆಗಿದ್ದವರು ನಾಮಿನೇಟ್ ಆಗಿ ಹೋಗಿದ್ದು ತೀರಾ ಕಮ್ಮಿ. ಆದ್ರೆ ಈ ಸೀಸನ್ ನಲ್ಲಿ ಅದು ಕೂಡ ಆಗೋಯ್ತು. ಈ ವಾರದ ಕ್ಯಾಪ್ಟನ್ ಆಗಿರೋ ಅಭಿಷೇಕ್ ಇನ್ನೊಂದು ವಾರ ಇಮ್ಯುನಿಟಿ ಸಿಕ್ತು ಅನ್ನೋ ಖುಷಿಯಲ್ಲಿದ್ರು. ಆದ್ರೆ ಬಿಗ್ ಬಾಸ್ ಹಣೆ ಬರಹವೇ ಬೇರೆ ಇದೆ. ಅಪ್ಪಿತಪ್ಪಿ ಇದೊಂದು ವಾರ ಅಭಿಷೇಕ್ ಉಳ್ಕೊಂಡಿದ್ರೆ ಇನ್ನು 3 ವಾರ ಅಭಿಷೇಕ್ ಅವರನ್ನ ಮುಟ್ಟೋದಿಕ್ಕೆ ಆಗ್ತಾ ಇರ್ಲಿಲ್ಲ.
ಹೀಗಾಗಿಯೇ ಈ ವಾರ ಹೊರ ಕಳಿಸಿರೋದು. ಈ ವಾರ ಅಭಿಷೇಕ್ ಅವರನ್ನ ಕಿಚ್ಚ ಸುದೀಪ್ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಆತ್ಮೀಯರೇ, ಅಭಿಷೇಕ್ ಅವರ ಎಲಿಮಿನೇಷನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.